ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ರಾಗಿ ಹಿಟ್ಟಿನಿಂದ ನಿಮಗೆ ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಶುಗರ್ ಇರೋರಿಗೂ ತುಂಬ ಒಳ್ಳೆಯದು. ಹಾಗಿದ್ರೆ ನೋಡೋಣ ಬನ್ನಿ ರಾಗಿ ಹಿಟ್ಟಿನಿಂದ ಯಾವ ರೆಸಿಪಿ ಅಂತ. ಇವತ್ತು ನಾನು ರಾಗಿ ಹಿಟ್ಟಿನಿಂದ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ರಾಗಿ ಮುದ್ದೆ ಇದು ಚಿಕನ್ ಗ್ರೇವಿ ಜೊತೆ ಆಮೇಲೆ ಗೊಜ್ಜು ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್, ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೋನು ಕಿಚನ್ಗೆ ಸ್ವಾಗತ. ರಾಗಿ ಮುದ್ದೆ ಮಾಡೋಕ್ಕೆ ರಾಗಿ ಹಿಟ್ಟು ನಾನಿಲ್ಲಿ 3 ಬೌಲ್ ತೊಗೊಂಡಿದ್ದೀನಿ. ನನಗೆ 3 ರಾಗಿ ಮುದ್ದೆ ಆಗೋಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ. ಉಪ್ಪು, ಎಣ್ಣೆ ಅಷ್ಟಿದ್ರೆ ಸಾಕು. ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಯಲ್ಲಿ 2.5 ಗ್ಲಾಸ್ನಷ್ಟು ನೀರು ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿ ಫ್ರೆಂಡ್ಸ್. ಇದನ್ನು ಈಗ ಬಿಸಿ ಆಗೋವರೆಗೂ ಬಿಡಿ. ಸ್ವಲ್ಪ ನೀರು ಬಿಸಿ ಆಗಬೇಕು. ಹೈ ಫ್ಲೇಮಲ್ಲೇ ಇಡಿ. ಇದು ಬಿಸಿ ಆದಮೇಲೆ ನಾನು ಇದಕ್ಕೆ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀರು ಕುದೀತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಇಲ್ಲಾಂದರೆ ನಿಮ್ಗೆ ರುಚಿ ತಕ್ಕಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ನೀರಿದು ಕುದಿ ಬರಬೇಕು. ಕುದಿ ಬಂದಮೇಲೆ ನಾನು ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅಲ್ಲ. ಇನ್ನೊಂದು ಸ್ವಲ್ಪ ಬಂದರೆ ಸಾಕು. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀವು ಹಿಟ್ಟು ಹಾಕ್ಬೇಕಾದ್ರೆ ಕೈಗೆ ತಾಗಬಾರ್ದಲ್ಲ, ಅದಕ್ಕೆ ಬಿಸಿ ಇಲ್ಲ ತಾಗ್ಬಿಡುತ್ತೆ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಸ್ಪೂನಿಂದ ಈ ಥರ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾನು 3 ಮುದ್ದೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಈ ಥರ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಈ ಥರ ಹಾಕ್ಬೇಕದು. ನೋಡಿ, ಈ ಥರ ಕುದೀತಾ ಇದೆಯಲ್ಲ, ಇಷ್ಟು ಕುದಿಬೇಕದು. ಇವಾಗ ನಾನು ಇದನ್ನ ಈ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನೋಡಿ, ಈ ಥರ ಮಾಡ್ಕೋಬೇಕು. ಇದು ಗಂಟಾಗಿದೆಯಲ್ಲ, ಇದೆಲ್ಲ ಹೋಗಬೇಕು. ಒಂಚೂರು ನೀವು ಈ ಥರನೇ ಮಾಡ್ತಾ ಇರಬೇಕು. ಬಿಸಿದಾಗುತ್ತೆ, ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಇದು ಗಂಟ್ಕೊಂಡು ಉಳಿಬಾರ್ದು, ಅಂದರೆ ಮಾತ್ರ ಮುದ್ದೆ ಚೆನ್ನಾಗಾಗತ್ತೆ. ನೋಡಿ, ಈ ಥರ ಮಾಡ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಬರುತ್ತೆ ಇದು. ನೋಡಿ, ಇವಾಗ ಇದು ವೈಟ್ ಕಾಣ್ತಾ ಇದ್ದಾರೆ ಹಿಟ್ಟು, ಅದೆಲ್ಲ ಹೋಗ್ಬೇಕು. ಅಲ್ಲಿವರೆಗೂ ನೀವು ಇದೇ ಥರ ಮಾಡಬೇಕು. ಗಂಟು ಇರಬಾರ್ದು. ಎಲ್ಲ ಮುದ್ದೆ ಸಾಫ್ಟಾಗಿರಲ್ಲ, ಒಂಥರ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು. ನೋಡಿ, ಇಷ್ಟಾದರೆ ಸಾಕು. ಇದು ಲೋ ಫ್ಲೇಮಲ್ಲೇ ಇರಲಿ. ನಾನು ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ.
ಇದನ್ನು ಮೇಲೆ ಮುಚ್ಚಿಬಿಡಿ ಒಂದು 2 ನಿಮಿಷ, 2 ನಿಮಿಷವರೆಗೂ ಹಿಂಗೆ ಇರಲಿ. ಬನ್ನಿ ಫ್ರೆಂಡ್ಸ್ ನೋಡೋಣ. 2 ರಿಂದ 3 ನಿಮಿಷ ಆಗಿದೆ. ನಾನು ಇದನ್ನು ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಆಗಿರುತ್ತೆ. ಇದನ್ನು ನಾನು ಇವಾಗ ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಡಿ. ಇವಾಗ ರಾಗಿ ಹಿಟ್ಟನ್ನು ಏನು ತಿರ್ಕೊಂಡಿದ್ವಲ್ಲ ನಾವು, ಅದನ್ನು ಈ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ. ಇದನ್ನು ಆರೋವರೆಗೂ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಬಿಸಿ ಇದ್ದಾಗಲೇ ಮಾಡೋಕ್ಕಾಗಲ್ಲ, ಅದಕ್ಕೆ. ಇವಾಗ ಇದು ಸ್ವಲ್ಪ ಆರಿದೆ ಫ್ರೆಂಡ್ಸ್. ನಾನು ಒಂದು ಬೌಲಲ್ಲಿ ಒಂಚೂರು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆನ ಈ ಥರ ಮಾಡಿಕೊಂಡು ನೀವು ಇದನ್ನು ಮುದ್ದೆ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾನು ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇಡ್ಲಿ ಸ್ಟ್ಯಾಂಡ್ಗೆ ಸ್ವಲ್ಪ ಎಣ್ಣೆನೇ ಈ ಥರ ಸವರಿ ನೀವು. ನಾನು ಇದರಲ್ಲೇ ಇಡ್ತೀನಿ ಈಗ ಅದನ್ನು ಮುದ್ದೆನ. ನೋಡಿ, ನಿಮಗೆ ಸೈಜ್ ಯಾವ ಸೈಜಿಗೆ ಬೇಕೋ ನೀವು ಆ ಸೈಜ್ ಮಾಡ್ಕೊಬೋದು. ನೋಡಿ ಈ ಥರ ಎಣ್ಣೆ ಸ್ವಲ್ಪ ಕೈಗೆಲ್ಲ ಹಚ್ಕೊಂಡು ಈ ಥರ ಮಾಡಬೇಕು. ನೋಡಿ ಮುದ್ದೆ ಈ ಥರ ಆಗುತ್ತೆ ರೌಂಡ್ ಶೇಪ್ಗೆ. ನೀವು ಇದನ್ನು ಇವಾಗ ಸೊಪ್ಪು ಸಾರು ಅಂದರೆ ಮೆಂತ್ಯ ಸೊಪ್ಪು ಅದೆಲ್ಲ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿಕೊಂಡು ಅದ್ರ ಜೊತೆಗೂ ತಿನ್ಬೋದು. ತುಂಬ ಟೇಸ್ಟ್ ಇರುತ್ತೆ. ನೋಡಿ ಈ ಥರ ಮುದ್ದೆ ಮಾಡಬೇಕು. ಈ ಥರ ರೌಂಡ್ ಮಾಡಿ ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ತಾಯಿದ್ದೀನಿ. ಇವಾಗ ನಾನು ಮುದ್ದೆ ಮಾಡಿಟ್ಟಿದ್ದೀನಿ. ಇದನ್ನು ಇವಾಗ ಬೇಯಿಸ್ಕೋಬೇಕಾಗುತ್ತೆ, ಸ್ಟಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ ಒಂದು ಬಾಂಡಿನ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ನಾನು ಒಂದು ಚಮಚ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಒಂಥರ ಇದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದು ಮುದ್ದೆ ಮಾಡ್ಕೊಂಡಿದ್ನಲ್ಲ ನಾನು ಅದನ್ನು ಅದರಲ್ಲಿ ಇಟ್ಕೊತೀನಿ. ನೀರು ಸ್ವಲ್ಪ ಕುದೀತಾ ಇದೆ. ನಾನು ಇದು ಆಗಲೇ ಮುದ್ದೆ ಮಾಡ್ಕೊಂಡಿದ್ನಲ್ಲ ಇದನ್ನು ಇದರಲ್ಲಿ ಇಟ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇರಲಿ. ಸ್ವಲ್ಪ ಇದನ್ನು ಕ್ಲೋಸ್ ಮಾಡಿಬಿಡಿ. ಸ್ಟಿಮ್ಮಲ್ಲಿ ಆಗಬೇಕು ಒಂದು 5 ರಿಂದ 10 ನಿಮಿಷ. ಒಂದು 5 ನಿಮಿಷ ಆದರೂ ಪರವಾಗಿಲ್ಲ, ಜಾಸ್ತಿ ಇದ್ದರೆ 10 ನಿಮಿಷ ಇಟ್ಕೋಬೇಕಾಗುತ್ತೆ. ನಮ್ಮದು 3 ಮುದ್ದೆ ಅಲ್ಲ, ಅದಕ್ಕೆ ನಾನು ಒಂದು 5 ನಿಮಿಷ ಇಟ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಇವಾಗ ಲೋ ಫ್ಲೇಮ್ ಮಾಡ್ಕೊಂಬಿಡಿ. ಬನ್ನಿ ಫ್ರೆಂಡ್ಸ್ ಮುದ್ದೆ ಹೇಗಾಗಿದೆ ಅಂತ ನೋಡೋಣ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ರಾಗಿ ಮುದ್ದೆ ರೆಡಿ ಇದೆ. ನಾನು ಇದಕ್ಕೆ ಪಾಲಕ್ ಸೊಪ್ಪು ಮತ್ತು ವೆಜಿಟೇಬಲ್ ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ದೀನಿ. ನೋಡಿ ಈ ಥರ. ಆಹಾ, ರಾಗಿ ಮುದ್ದೆ ಅಂದರೆ ಹೀಗೆ ಈ ಥರ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸರಿ ಫ್ರೆಂಡ್ಸ್, ಇವಾಗ ಟೇಸ್ಟ್ ಮಾಡೋ ಸಮಯ. ಅದನ್ನು ನೀವೇ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.